ನಮಸ್ಕಾರ ಗೆಳೆಯರೇ, ದಿನದ ಕತೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕತೆಯನ್ನು ನೋಡೋಣ. ರಘುನಾಥ ಯಾವಾಗ ಮದುವೆ ಎಂದು ಕೇಳಿದಾಗ, ಮುಂದಿನ ತಿಂಗಳು ಅಪ್ಪಯ್ಯ ಕರೆಯಲು ಬರುತ್ತಾನಂತೆ ಎಂದು ಕಾಗದದಲ್ಲಿ ಬರೆದಿತ್ತು ಎಂದಳು. ಸರಿ, ಆಗಲಿ, ಹೋಗಿ ಬರೋಣ ಅಂದನು. ಒಂದು ದಿನ ಬೆಳಗ್ಗೆ ಎತ್ತಿನ ಬಂಡಿಯ ಶಬ್ದವಾಯಿತು. ನಾಯಿ ಜೋರಾಗಿ ಕೂಗಿಕೊಳ್ಳುತ್ತಿತ್ತು. ಯಾರೋ ಬಂದಿರಬೇಕೆಂದು ರಘುನಾಥ ಹೊರ ಬಂದರೆ, ಓಹೋ, ಮಾವಯ್ಯ ಬಂದಿದ್ದಾರೆ. ಜಾನಕಿ, ನಿನ್ನ ಅಪ್ಪಯ್ಯ ಬಂದವರೇ, ಬಾ ಎಂದು ಹೇಳಿ ತಾನು ಮಾವನನ್ನು ಬರಮಾಡಿಕೊಳ್ಳಲು ಮನೆಯ ದೊಣಪೆ ಹತ್ತಿರ ಹೋದನು. ಮಾವನ ಕೈಯಲ್ಲಿ ಹಿಡಿದ ಚೀಲವನ್ನು ತಾನು ಹಿಡಿದುಕೊಂಡು, ಬನ್ನಿ ಮಾವ ಎಂದು ಒಳಕರೆದನು. ನಂಜಪ್ಪ ರಘುನಾಥನನ್ನು ಹಿಂಬಾಲಿಸಿದನು. ಅಡುಗೆ ಮನೆಯಲ್ಲಿ ಕಡಬು ಬೇಯಿಸುತ್ತಿದ್ದ ಜಾನಕಿ ತನ್ನ ಕೈಗಳನ್ನು ಸೀರೆಯ ಸೆರಗಿನಲ್ಲಿ ಒರೆಸಿಕೊಳ್ಳುತ್ತಾ, ಅಪ್ಪ ಎಂದು ಕರೆಯುತ್ತಾ ಓಡಿ ಬಂದು ಅಪ್ಪನನ್ನು ಅಪ್ಪಿಕೊಂಡಳು. ನಂಜಪ್ಪ ಮಗಳನ್ನು ತಬ್ಬಿಕೊಂಡು, ಮಗ ಹೆಂಗಿದ್ದೆ, ನನ್ನ ಮೊಮ್ಮಗ ಹೆಂಗವನೆ ಎನ್ನಲು, ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀಯಾ, ಚಿಕ್ಕಮ್ಮ, ಗಂಗಾ, ಸಾವಿತ್ರಿ ಹೇಗಿದ್ದಾರೆ ಎನ್ನಲು, ಅವರೆಲ್ಲ ಚೆನ್ನಾಗಿದ್ದಾರೆ ಎಂದನು. ರಘುನಾಥ, ಬಾ ಜಾನಕಿ, ಮಾವನನ್ನು ಒಳಗಡೆ ಕರೆದುಕೊಂಡು ಬಾ ಎಂದು ಒಳಹೋದನು. ಪಡಸಾಲೆಯಲ್ಲಿ ಮೊಮ್ಮಗನ ಜೊತೆ ಕುಳಿತು ಆಡುತ್ತಿದ್ದ ಗಿರಿಜಮ್ಮ ನಂಜಪ್ಪನನ್ನು ನೋಡಿ, ಬಾ ನಂಜಪ್ಪ ಕುತ್ಕೋ ಎಂದವಳೆ. ನನ್ನ ದೊರೆ ನೋಡು, ನಿನ್ನ ಅಜ್ಜ ಬಂದವನೇ, ಹೋಗು ಎಂದು ಮೊಮ್ಮಗನನ್ನು ಎತ್ತಿ ಅಜ್ಜನ ಕೈಗೆ ಕೊಟ್ಟಳು. ನಂಜಪ್ಪ ಮೊಮ್ಮಗನನ್ನು ಎತ್ತಿಕೊಂಡು ಮುತ್ತಿಟ್ಟನು. ನನ್ನ ರಾಜಕುಮಾರ, ನಿನಗೆ ಏನ್ ತಂದಿದ್ದೀನಿ ನೋಡು ಎಂದು ಚೀಲದಲ್ಲಿ ತಂದಿದ್ದ ಮಿಠಾಯಿ, ಕಜ್ಜಾಯ, ಸಿಹಿ ತಿಂಡಿಗಳ ಚೀಲವನ್ನು ಮೊಮ್ಮಗನ ಕೈಗೆ ಕೊಟ್ಟನು. ಶ್ರೀರಾಮ ಮಿಠಾಯಿಯನ್ನು ಹಿಡಿದುಕೊಂಡು ಗಿರಿಜಮ್ಮನ ಮಡಿಲಲ್ಲಿ ಕುಳಿತುಕೊಂಡನು. ನಂಜಪ್ಪ, ನಿಮ್ಮ ದೊರೆಗೆ ಅಜ್ಜಮ್ಮ ಬಲು ಇಷ್ಟ ಅನ್ಸುತ್ತೆ ಅಲ್ವೇ ಜಾನಕಿ ಎಂದನು. ಹೌದು ಅಪ್ಪ, ಅವನಿಗೆ ಅತ್ತೆಮ್ಮ ಅಂದ್ರೇನೆ ಅಷ್ಟಿಷ್ಟ, ಅವರನ್ನು ಒಂದು ನಿಮಿಷ ಬಿಟ್ಟಿರಲ್ಲ ಅಂತಾನೆ ಅಂದಳು. ಗಿರಿಜಮ್ಮ ಸೊಸೆಯ ಮಾತು ಕೇಳಿ ತನ್ನ ಮಡಿಲಲ್ಲಿ ಆಡುತ್ತಿದ್ದ ಮೊಮ್ಮಗನನ್ನ ಬಿಗಿದಪ್ಪಿಕೊಂಡಳು. ಗಿರಿಜಮ್ಮನವರೇ, ಈಗ ಹೇಗಿದ್ದೀರಿ ನೀವು, ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಜಾನಕಿ ಕಾಗದದಲ್ಲಿ ಬರೆದಿದ್ದಳು ಅಂದನು. ಹೌದು ಬೀಗ್ರೆ, ನೋಡಿ ಈಗ ಆ ದೇವರು ನನ್ನ ಇಷ್ಟರ ಮಟ್ಟಿಗೆ ಇಟ್ಟಿದ್ದಾನೆ, ಇನ್ನೂ ಎಷ್ಟು ದಿನ ನನ್ನ ಈ ಭೂಮಿ ಮೇಲೆ ಇರೋಕೆ ಬಿಡ್ತಾನೆ ಗೊತ್ತಿಲ್ಲ ಎಂದರು. ರಘುನಾಥ, ಅಮ್ಮ ಸುಮ್ಮನೆ ಕೂತ್ಕೋ, ನೀನು ಯಾಕೆ ಏನೆಲ್ಲ ಮಾತಾಡ್ತಿದ್ದೀಯಾ, ನೀನು ಆರೋಗ್ಯವಾಗಿ ಇದ್ದೀಯಾ, ನಿನಗೇನು ಆಗಿಲ್ಲ ತಿಳಿಯಿತೆ ಎಂದನು. ಗಿರಿಜಮ್ಮ ನಗುತ್ತಾ, ಮಗ, ನನಗೆ ವಯಸ್ಸಾಯಿತು, ನಾನು ಎಲ್ಲಾ ಸಡಗರ ಸಂಭ್ರಮ ನೋಡಿ ಆಯಿತು, ಇನ್ನೇನು ಉಳಿದಿಲ್ಲ ಬಿಡು ಎಂದು ಸುಮ್ಮನಾದರು. ಜಾನಕಿ, ಅತ್ತೆಮ್ಮ, ನೀವು ಸ್ವಲ್ಪ ಸುಮ್ನೆ ಇರಿ, ಎಂತ ಮಾತಾಡ್ತೀರಿ ನೀವು ಎಂದು ಹೇಳಿ ಅಲ್ಲಿಂದ ಎದ್ದು ಹೋಗಿ ಎಲ್ಲರಿಗೂ ಕುಡಿಯಲು ಬೆಲ್ಲದ ಪಾನಕ ಹಾಗೂ ತಿನ್ನಲು ಕೋಡುಬಳೆ ಹಾಕಿಕೊಂಡು ಬಂದು ಎಲ್ಲರಿಗೂ ನೀಡಿದಳು. ಮಗನನ್ನು ತಾನು ಎತ್ತಿಕೊಂಡು, ಅಪ್ಪ, ಗಂಗಾಳಿಗೆ ಯಾವ ಊರಿನ ಸಂಬಂಧ ಬಂದಿದೆ, ಹುಡುಗ ನೋಡಲು ಹೇಗಿದ್ದಾನೆ ಎಂದು ಕೇಳಿದರು. ಅಮ್ಮ ಜಾನಕಿ, ಹುಡುಗ ಏನು ಸುಮಾರಾಗಿದ್ದಾನೆ, ಜೀವನಕ್ಕೇನು ಹಣಕಾಸಿನ ತೊಂದರೆ ಇಲ್ಲ, ನಮ್ಮ ಪಕ್ಕದೂರಿನವನೇ, ಹತ್ತಿರವೇ ಆಯಿತು, ನಿನ್ನ ಚಿಕ್ಕಮ್ಮನಿಗೆ ಅವನ ತಾಯಿ ಮೊದಲಿನಿಂದಲೂ ಪರಿಚಯ, ಹಾಗಾಗಿ ಸಂಬಂಧ ಬೇಗ ಕುದುರಿತು ಎಂದನು. ಅಪ್ಪ, ಸಾವಿತ್ರಿ ಹೇಗಿದ್ದಾಳೆ, ಅವಳ ಮದುವೆ ಆಯಿತೆ, ನಾನು ಅವಳಿಗೆ ಒಂದು ಕಾಗದವು ಬರೆದು ಕಳುಹಿಸಲಿಲ್ಲ, ಅವಳು ಕೂಡ ನನಗೆ ಕಾಗದ ಕಳಿಸಲಿಲ್ಲ. ಬಸ್ಸಪ್ಪ ಮಾವ ಹೇಗಿದ್ದಾನೆ ಎಂದಳು. ಅವ್ವ ಜಾನಕಿ, ಏನು ಹೇಳುದು ಆ ಪಾಪದ ಮಗುವಿನ ಬಗ್ಗೆ, ಆ ಹೆಣ್ಮಗುನ ಒಬ್ಬ ದೊಡ್ಡ ವಯಸ್ಸಾದ ಹೆಂಡಕುಡುಕನ ಜೊತೆ ಕೊಟ್ಟು ಮದುವೆ ಮಾಡಿದರು, ಅದು ಅವನಿಗೆ ಎರಡನೇ ಸಂಬಂಧವಾಗಿತ್ತು, ಮೊದಲನೇ ಹೆಂಡತಿ ಅವನ ಕಾಟ ತಡೆಯಲಾರದೆ ಬಿಟ್ಟು ಹೋದಳು, ಅತ್ತೆಯು ಕೂಡ ಅಷ್ಟೇ ಕಟುಕಳು, ಅವಳ ಜೀವ ಹಿಂಡಿ ಹಿಪ್ಪೆ ಮಾಡಿ ಹಾಕಿದರು, ಈಗ ಅವಳ ಗಂಡ ಸತ್ತು ಹೋಗಿ 2 ತಿಂಗಳಾಯಿತು, ಬಸಪ್ಪ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದಾನೆ, ಆ ನರಕಕ್ಕೆ ಮತ್ತೆ ಅವಳನ್ನು ಕಳುಹಿಸಲು ಸಾಧ್ಯವಿಲ್ಲ, ಅದಕ್ಕೆ ಅವಳು ಇನ್ನು ಮುಂದೆ ಬಸಪ್ಪನ ಜೊತೆಯಲ್ಲೇ ಇರುತ್ತಾಳೆ, ಏನೊಂದು ಸುಖ ಕಾಣಲಿಲ್ಲ, ಏನ್ ಮಾಡೋದು, ಆ ದೇವರು ಆ ಮಗುವಿನ ಹಣೆಯಲ್ಲಿ ಹಾಗೆ ಬರೆದು ಕಳುಹಿಸಿದ್ದಾನೆ ಅನ್ಸುತ್ತೆ ಎಂದು ಮೌನಿಯಾದನು. ಜಾನಕಿ ಜೋರಾಗಿ ಅಳ್ತೊಡಗಿದಳು. ಗಿರಿಜಮ್ಮ ಎದ್ದು ಬಂದು ಮೊಮ್ಮಗನನ್ನು ಎತ್ತಿಕೊಂಡು, ನೀನ್ ಯಾಕೆ ಅಳೋದು, ನೀನು ಅತ್ರೆ ಆಗಿ ಹೋಗಿರೋದು ಎಲ್ಲ ಸರಿ ಆಗುತ್ತಾ, ಸುಮ್ನೆ ಇರು ಎಂದು ಅವಳನ್ನು ಗದರಿಸಿದರು. ಅತ್ತೆಯ ಗದರಿಕೆಗೆ ಜಾನಕಿ ಬಾಯಿಮುಚ್ಚಿ ನಿಂತಳು. ಏನ್ ಮಾಡೋಕೆ ಆಗುತ್ತೆ ಹೇಳು, ನನ್ನ ಮಡಿಲಲ್ಲಿ ರಘುನಾಥ ಇರುವಾಗಲೇ ನನ್ನ ಯಜಮಾನರು ನಮ್ಮಿಬ್ಬರನ್ನು ಒಂಟಿಯಾಗಿ ಬಿಟ್ಟು ಹೋದರು, ಇಷ್ಟೊಂದು ಆಸ್ತಿ ವ್ಯವಹಾರ ಎಲ್ಲವೂ ನನ್ನ ಜವಾಬ್ದಾರಿಗೆ ಬಂತು, ನಾನು ಎಲ್ಲವನ್ನೂ ನಿಭಾಯಿಸಿಕೊಂಡು ಅವರ ಘನತೆ ಗೌರವ ಉಳಿಸಿಕೊಂಡು ಬಂದಿಲ್ಲವೇ, ಹಾಗೆ ಆ ದೇವರು ಯಾರ ಜೀವನ ಹೇಗೆ ಸಾಗಬೇಕೆಂದು ಮೊದಲೇ ನಿರ್ಧರಿಸಿರುತ್ತಾನೆ ಎಂದಳು. ನಂಜಪ್ಪ, ಹೌದು, ಎಲ್ಲ ಆ ದೇವರೇ ಇಚ್ಛೆ ಎಂದು ಸಾವಿತ್ರಿ ವಿಷಯವನ್ನು ಅಲ್ಲೇ ಮುಗಿಸಿದನು.
ಗಿರಿಜಮ್ಮ ಜೋರಾಗಿ ಕೆಮ್ಮತೊಡಗಿದರು. ರಘುನಾಥ ಓಡಿಹೋಗಿ ಔಷಧವನ್ನು ತಂದು ಕುಡಿಸಿದನು. ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.